Yes, very good afternoon, guys. This is your lovely English lecturer Santosh. Again, I am back with another video lesson of the English poem Romeo and Juliet, which is written by one of the famous national poet of England, William Shakespeare. Yes, yesterday I have done and dusted the first stanza or first extract of Romeo. Today in this session, I am going to analysis what the second extract of Juliet. Yes, ಈ ಒಂದು ಸೆಷನ್ನಲ್ಲಿ ನೆನ್ನೆ ನಾನು ನಿಮ್ಗೆ ಹೇಳಿದೆ ರೋಮಿಯೋ ಜೂಲಿಯೆಟ್ ಒಂದು ಡ್ರಾಮಾ, ಒಂದು ರೊಮ್ಯಾಂಟಿಕ್ ಟ್ರ್ಯಾಜಿಡಿಯಲ್ಲಿ ರೋಮಿಯೋ ಜೂಲಿಯೆಟ್ನ ಮೊದಲ ಬಾರಿಗೆ ಒಂದು ಬಾಲ್ ಪಾರ್ಟಿ, ಒಂದು ಡಿನ್ನರ್ ಪಾರ್ಟಿಯಲ್ಲಿ ನೋಡಿದಾಗ ಅವನಿಗೆ ಮನಸ್ಸಿನಲ್ಲಿ ಉಂಟಾದ ಒಂದು ಮನಮೋಹಕವಾದ ಭಾವನೆಗಳನ್ನು ಯಾವ ರೀತಿ ವ್ಯಕ್ತಪಡಿಸಿದ, ಯಾವ ರೀತಿ ಅವನ ಜೂಲಿಯೆಟ್ನ ನೋಡಿದ ತಕ್ಷಣ ಅವನ ಮನಸ್ಸಲ್ಲಿ ಉಂಟಾದ ನವಿರಾದ ಪ್ರೇಮ ಭಾವನೆಗಳನ್ನು ಯಾವ ರೀತಿ ಗ್ಲೋರಿಫೈ ಮಾಡ್ತಾ ಹೋಗ್ತಾ ಅಂತ ನಾವು ನೋಡಿದ್ದೀವಿ. ಅವ ಯಾವ ರೀತಿ ಅವಳನ್ನು ಗ್ಲೋರಿಫೈ ಮಾಡ್ದ ಅಂತ ನೋಡಿದ್ದೀನಿ. ಈಗ ಈ ಒಂದು ಎಕ್ಸ್ಟ್ರಾಕ್ಟಲ್ಲಿ ಜೂಲಿಯೆಟ್ ಯಾವ ರೀತಿ ರೋಮಿಯೋನ ಮಿಸ್ ಮಾಡಿಕೊಂಡಾಗ, ರೋಮಿಯೋ ಮತ್ತು ಜೂಲಿಯೆಟ್ ಬೇರೆ ಆದಾಗ ಅವಳು she cannot meet Romeo in the night because due to enmity of the two families, and at the same time even Juliet's parents won't give permission to meet Romeo in the night time. That is the reason ಅವರು ರಾತ್ರಿಯ ಸಮಯದಲ್ಲಿ ಒಬ್ಬಳೇ ಇದ್ದಾಗ ಅವಳಿಗೆ ಅವಳ ಮನಸ್ಸಿನಲ್ಲಿ ರೋಮಿಯೋ ಬಗ್ಗೆ ಉಂಟಾದ ಒಂದು ಭಾವನೆಗಳನ್ನು ಅವಳದೇ ಆದ ರೀತಿಯಲ್ಲಿ ಶೇಕ್ಸ್ಪಿಯರ್ ಯಾವ ರೀತಿ ಜೂಲಿಯೆಟ್ ಮುಖಾಂತರ ಹೇಳಿಸ್ತಾರೆ ಅನ್ನೋದನ್ನು ನೋಡೋಣ. ಜೂಲಿಯೆಟ್ ಮತ್ತು ರೋಮಿಯೋ ಬೇರೆ ಬೇರೆ ಆದಾಗ ಜೂಲಿಯೆಟ್ಗೆ ರೋಮಿಯೋ ಮೇಲೆ ಆದಂಥ ಒಂದು ನವಿರಾದ ಭಾವನೆಗಳು ಯಾವ ರೀತಿ ಇದೆ ಅಂತ, ಏಕಾಂತದಲ್ಲಿದ್ದಾಗ ಅವಳಿಗೆ ಉಂಟಾದ ಒಂದು ಭಾವನೆಗಳು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಅನಾಲಿಸಿಸಲ್ಲಿ ಹೋಗೋಣ. ಎಸ್, ದಿಸ್ ಈಸ್ ದ ಸೆಕೆಂಡ್ ಎಕ್ಸ್ಟ್ರಾಕ್ಟ್ ಆಫ್ ರೋಮಿಯೋ ಜೂಲಿಯೆಟ್ ಫ್ರಮ್ ದ ಮೇನ್ ರೊಮ್ಯಾಂಟಿಕ್ ಟ್ರ್ಯಾಜಿಡಿ ಆಫ್ Romeo and Juliet, which is written by William Shakespeare. Yes, come night, come Romeo, come, though day in the night, for thou wilt lie upon the wings of night, whiter than new snow on a raven's back. Come gentle night, come loving black broad night. Give me my Romeo, and when shall I die? Take him and cut him out in little stars, and he will make the face of heaven so fine that all the world will be in a love with night and pay no worship to the garish sun. This is what second extract of the Romeo and Juliet. Yes, in this beginning of the line, come night, come Romeo, come though you day in a night. Yes, ಫಸ್ಟ್ ಎಕ್ಸ್ಟ್ರಾಕ್ಟಲ್ಲಿ ಡಾಟ್ ಅನ್ನೋದನ್ನ ನಾನು ಹೇಳಿದೆ, ಇಟ್ ಈಸ್ ಎ ಓಲ್ಡ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಡಾಟ್ ಮೀನ್ಸ್ ಡಸ್. ಅದೇ ರೀತಿ ಸೆಕೆಂಡ್ ಎಕ್ಸ್ಟ್ರಾಕ್ಟಲ್ಲಿ ಇದೆ ದೋ ಅಂತಿದೆ, ದೋ ಇಸ್ ನಥಿಂಗ್ ಬಟ್ ಯು, ದೋ ಮೀನ್ಸ್ ಇಸ್ ನಥಿಂಗ್ ಬಟ್ ಯು ಮೀನ್ಸ್ ಇಸ್ ನಥಿಂಗ್ ಬಟ್ ಯು ರೋಮಿಯೋ. ಆ್ಯಂಡ್ because after separating from the Romeo, when she is alone standing in the night time, she remembers her beloved person, her beloved lover Romeo, and she thinks in this extract clearly highlights the night. Night is very important in this extract. Night is very important and she loves the night. And first stanza she clearly says, come night, come Romeo, come you day in a night. And she says that come night already is there, because in the night time I cannot meet you. Come in the night as a day. And ಇಲ್ಲಿ ರೋಮಿಯೋ ಜೂಲಿಯೆಟ್ ಹೇಳ್ತಾ ಇದ್ದಾಳೆ, ಕಗ್ಗತ್ತಲ ರಾತ್ರಿಯಲ್ಲಿ ಬೆಳಕಾಗಿ ನೀನು ನನಗೋಸ್ಕರ ಬಾ, ನಾನು ನಿನಗಾಗಿ ಕಾಯದಿರುವೆ ಅಂತ ಅರ್ಥ. ಕಮ್ ನೈಟ್, ಕಮ್ ರೋಮಿಯೋ, ಕಮ್ ದೋ ಡೇ ಇನ್ ಎ ನೈಟ್. ಆ್ಯಂಡ್ ಶಿ ರಿಕ್ವೆಸ್ಟಿಂಗ್ ರೋಮಿಯೋ, ಆ್ಯಂಡ್ ಶಿ ರಿಕ್ವೆಸ್ಟಿಂಗ್ ನೈಟ್, ಶಿ ರಿಕ್ವೆಸ್ಟಿಂಗ್ ಸ್ಟಾರ್ಸ್, ಶಿ ರಿಕ್ವೆಸ್ಟಿಂಗ್ ಡಾರ್ಕ್ ನೈಟ್. ಪ್ಲೀಸ್ tell my Romeo to come as a day. In the gloomy, in the dark night also, you should come as a spark, you should come as a brighter light in the night. ಕತ್ತಲಲ್ಲಿ ನೀನು ಬೆಳಕಾಗಿ ಬಾ ಅಂತ ಕರೀತಾ ಇದ್ದಾಳೆ. ಯಾರು? ಜೂಲಿಯೆಟ್. ಯಾರನ್ನ? ರೋಮಿಯೋನ. ಫಾರ್ ದೋ ವಿಲ್ಟ್ ಲೈಟ್ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ವಿಂಗ್ಸ್ ಆಫ್ ಇಸ್ ನೈಟ್ ಈಸ್ ನಥಿಂಗ್ ಟು ಮಿಡ್ ನೈಟ್. ಎಸ್, ದೋ ವಿಲ್ಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಎ ಫ್ಲವರಿಂಗ್, ಒಂಥರ ಹೂವು ಹರಳದಂಗೆ ನೀನು ಮಧ್ಯರಾತ್ರಿಯಲ್ಲಿ ಬಾ. ಯು ಕ್ಯಾನ್ ಕಮ್ ಇನ್ ದ ಮಿಡ್ ನೈಟ್ ಆಫ್ ದ ನೈಟ್, ಇನ್ ದ ಮಿಡ್ ನೈಟ್ ಆಫ್ ದ ಡಾರ್ಕ್. In the second line,
ಶಿ ಕ್ಲಿಯರ್ಲಿ ಸೇಸ್ ದ್ಯಾಟ್ ನೀನು ಒಂದು ಹೂವಿನ ಅರಳೋ ಥರ ಕಗ್ಗತ್ತಲ ರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ನೀನು ಬಾ, ನನ್ನನ್ನು ನೋಡಲಿಕ್ಕೆ ಬಾ ಅಂತ ಕರೀತಾ ಇದ್ದಾಳೆ. ಯಾರು? ಜೂಲಿಯಟ್ ರೋಮಿಯೋನನ್ನು. ವೈಟರ್ ದೆನ್ ನ್ಯೂ ಸ್ನೋ ಆನ್ ಎ ರೇವೆನ್ಸ್ ಬ್ಯಾಕ್. ಆ್ಯಂಡ್ ಇನ್ ದ ಫಸ್ಟ್ ಸ್ಟ್ಯಾನ್ಸಾ ಹಿಯರ್ ರೋಮಿಯೋ ಕ್ಲಿಯರ್ಲಿ compares Juliet as a snowy dove. A snowy dove. Romeo compares Juliet as a snowy dove. In this extract, Juliet compares to Romeo as a new snow. New snow. It is a snow is actually is nothing but a white color. Is a more whiter than snow. Is a more whiter than and brighter than snow. And whiter than new snow on a raven's back. ಇಲ್ಲಿ ಜೂಲಿಯಟ್ ಹೇಳ್ತಾ ಇದ್ದಾಳೆ, ಒಂದು ಪಳಪಳ ಅಂತ ಹೊಳೆಯುವ ಕಪ್ಪು ಕಾಗೆ. ರೇವನ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಬಿಗ್ ಕ್ರೋ. ಇಟ್ ಈಸ್ ಎ ಬಿಗ್ ಕ್ರೋ. ಪಳಪಳ ಒಂದು ಕಪ್ಪು ಕಾಗೆಯ ಹಿಂದುಗಡೆ ಬಿದ್ದಿರುವ ಮಂಜಿನಂತೆ ನೀನು ಈ ನೈಟಲ್ಲಿ ಬಾ. ಬಿಕಾಸ್ ಇಯರ್ ರೇವನ್ಸ್ ಬ್ಯಾಕ್ ಇಸ್ ಕಂಪೇರ್ಡ್ ಟು ದ ಡಾರ್ಕ್ ನೈಟ್, ಇಯರ್ ನ್ಯೂ ಸ್ನೋ ಇಸ್ ಕಂಪೇರ್ಡ್ ಟು ದ ಲೈಟ್, ಇಯರ್ ನ್ಯೂ ಸ್ನೋ ಇಸ್ ಕಂಪೇರ್ಡ್ ಟು ದ ನೈಟ್. ಆ್ಯಂಡ್ ಶಿ ಈಸ್ ರಿಕ್ವೆಸ್ಟಿಂಗ್ ರೋಮಿಯೋ ಟು ಕಮ್ ಯು ಶುಡ್ ಕಮ್ ಆಸ್ ಎ ನ್ಯೂ ಸ್ನೋ, ಯು ಶುಡ್ ಬಿ ಆನ್ ದ ರೇವನ್ಸ್ ಬ್ಯಾಕ್. ಒಂದು ಕಪ್ಪು ಕಾಗೆ ಒಂದು ಕಪ್ಪು ಕಾಗೆಯ ಮೇಲೆ ಯಾವ ರೀತಿ ಒಂದು ವೈಟ್ ಸ್ನೋ, ಒಂದು ವೈಟ್ ಕಲರ್ ಯಾವ ರೀತಿ ಅಟ್ರ್ಯಾಕ್ಟ್ ಆಗುತ್ತೋ, ಒಂದು ಕಪ್ಪು ಸರ್ಕಲಲ್ಲಿ ಒಂದು ವೈಟ್ ಚುಕ್ಕೆ ಎಷ್ಟು ಅಟ್ರ್ಯಾಕ್ಟ್ ಆಗುತ್ತೋ ಆ ರೀತಿ ನೀನು ನನ್ನ ನೋಡಲಿಕ್ಕೆ ಬಾ. ರೇವನ್ಸ್ ಇಸ್ ನಥಿಂಗ್ ಬಟ್ ಎ ಡಾರ್ಕ್, ರೇವನ್ಸ್ ಇಸ್ ನಥಿಂಗ್ ಬಟ್ ಎ ಬಿಗ್ ಕ್ರೋ. ಎ ಬಿಗ್ ಕ್ರೋ, ಎಸ್. ಆ್ಯಂಡ್ ಶಿ ಕಾಲ್ಸ್ ಇನ್ ಎ ಡಿಫ್ರೆಂಟ್ ನೇಮ್ಸ್ ಇನ್ ದ ನೈಟ್. ಕಮ್ ಜೆಂಟಲ್ ನೈಟ್, loving black broad night. And she also, I told you, she clearly loves the night. This is all old concept is referring to the night because she is remembering in the night Romeo. She remembers her lover in the night time. That's the reason she loves the night, because she can't even meet in a daytime because of parents opposition of Romeo with Romeo's family. That is the reason in the night she remembers always, where are you Romeo, you come in the night as a day, you are like a while snow, you are like a new snow on a raven's back. And she loves gentle night. It's a very sundaravada ratri, it's a preetiya ratri, it is a blackboard means it is a dark night. Though it is a lovely, it is a gentle, it is a blackboard, I love the night because I can remember my Romeo in the night time. I can remember ಮೈ ರೋಮಿಯೋ ಇನ್ ದ ನೈಟ್ ಟೈಮ್. ಆ್ಯಂಡ್ ಶಿ ಕಾಲ್ಸ್ ಇನ್ ಡಿಫ್ರೆಂಟ್ಸ್ ನೇಮ್. ಇಲ್ಲಿ ರಾತ್ರಿಯನ್ನು, ಕಗ್ಗತ್ತಲ ರಾತ್ರಿಯನ್ನು ವಿವಿಧ ನೇಮ್ಗಳಲ್ಲಿ ಕರೀತಾಳೆ. ಒಂದು ಜೆಂಟಲ್ ನೈಟ್ ಥರ, ಒಂದು ಲವ್ವಿಂಗ್ ನೈಟ್ ಥರ, ಬ್ಲ್ಯಾಕ್ ಬ್ರೋಡ್ ನೈಟ್ ಥರ ಜೂಲಿಯಟ್ ಕರೀತಾಳೆ. ಬಿಕಾಸ್ ಯಾಕೆ ಅಂದರೆ ಅವಳು ನೈಟನ್ನು ತುಂಬ ಇಷ್ಟಪಡ್ತಾಳೆ, ಕಗ್ಗತ್ತಲ ರಾತ್ರಿಯನ್ನು ಇಷ್ಟಪಡ್ತಾಳೆ. ಯಾಕೆ ಅಂದರೆ ಅವಳು ಕಗ್ಗತ್ತಲ ರಾತ್ರಿಯಲ್ಲೇ, ರಾತ್ರಿ ಆದ ಮೇಲೇ ಒಬ್ಬಳೇ ಇದ್ದಾಗ ಅವಳು ತನ್ನ ಪ್ರೇಮ ನಿವೇದನೆಯನ್ನು ತನ್ನ ಪ್ರಿಯಕರನಾದ ರೋಮಿಯೋನನ್ನು ನೆನೆಸಿಕೊಳ್ತಾಳೆ. ಬಿಕಾಸ್ ಅವಳು ಬೆಳಗ್ಗೆ ಹೊತ್ತು ಭೇಟಿ ಆಗೋಕ್ಕಾಗಲ್ಲ, ಒಂದು ಪೇರೆಂಟ್ಸ್ ಅಪೋಸಿಷನ್ ಇರುತ್ತೆ. ಆದ್ದರಿಂದ ಅವಳು ನೈಟನ್ನು ಲವ್ ಮಾಡ್ತಾಳೆ. ಈ ಓಲ್ ಸ್ಟ್ಯಾನ್ಸ ಕ್ಲಿಯರ್ಲಿ ಹೇಳ್ತೈತೆ, ನೈಟ್ ಬಗ್ಗೆನೇ ಒಂದು ಗ್ಲೋರಿಫೈ ಮಾಡ್ತಾ ಹೋಗ್ತೈತೆ. ಎಸ್, ನೆಕ್ಸ್ಟ್, ಗಿವ್ ಮೈ ರೋಮಿಯೋ ಆ್ಯಂಡ್ ವೆನ್ ಶಾಲ್ ಐ ಡೈ. ಎಸ್, ಅವಳು ಹೇಳ್ತಾ ಇದ್ದಾಳೆ, ಶಿ ಈಸ್ ರಿಕ್ವೆಸ್ಟಿಂಗ್, ಶಿ ಅರ್ಜಿಂಗ್ ದ ನೈಟ್, ಗಿವ್ ಮೈ ರೋಮಿಯೋ, ನನ್ನ ರೋಮಿಯೋನ ನನಗೆ ಕೊಟ್ಟು ಬಿಡಿ, ನಾನು ಸತ್ತೋಗುವ ಸಮಯದಲ್ಲಿ ನನ್ನ ರೋಮಿಯೋನ ನನಗೆ ಕೊಟ್ಟು ಬಿಡಿ. ವೆನ್ ಐ ಶಾಲ್ ಡೈ, ನಾನು ಸಾಯುವ ಸ್ಥಿತಿಯಲ್ಲಿದ್ದಾಗ ನನ್ನ ರೋಮಿಯೋ ನನ್ನ ಹತ್ರ ಇರಬೇಕು. ಎಸ್, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ದಟ್ ಇಸ್ ದ ಸೇಮ್ ಟೈಮ್ ವೆರಿ ಸ್ಯಾಡ್ ಥಿಂಗ್. ಆ್ಯಂಡ್ ಶಿ ಡಸಂಟ್ ಥಿಂಕ್ ಅಬೌಟ್ ಗೋಯಿಂಗ್ ಅವೇ ಫ್ರಮ್ ರೋಮಿಯೋ. ಈವನ್ ಇನ್ ಹಿಸ್ ಡೆತ್ she has to be collaborate with him. She always with him. Give me my Romeo and when shall I die. ನಾನು ಸಾಯುವಾಗ ನನ್ನ ರೋಮಿಯೋನ ನನಗೆ ಕೊಟ್ಟು ಬಿಡಿ. Take him and cut him out in little stars. And she requesting all the nature, she requesting all the goddesses of the dark, and she requesting all the night. She requesting gloomy night, because when I take him after death of Romeo, please cut him like a little pieces and put him in the sky as a stars. ಅವನ ಸತ್ತ ನಂತರ ಅವನನ್ನು ಪೀಸ್ ಮಾಡಿ ಅವನನ್ನು ನಕ್ಷತ್ರಗಳ ಥರ ಆಕಾಶದಲ್ಲಿ ಇಡಬೇಕಂತ ಶಿ ಇಸ್ ರಿಕ್ವೆಸ್ಟಿಂಗ್ ಯಾರನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ? ಪ್ರಕೃತಿಯನ್ನು, ರಾತ್ರಿಯನ್ನು, ಒಂದು ಗಾಡ್ಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಯಾರು? ಜೂಲಿಯಟ್.
ಎಸ್ ಗಿವ್ ಮೈ ರೋಮಿಯೋ, ನನ್ನ ರೋಮಿಯೋನ ನನಗೆ ಕೊಟ್ಟು ಬಿಡಿ. ನನ್ನ ಸಾಯುವ ಸ್ಥಿತಿಯಲ್ಲಿದ್ದಾಗ, ನಾನು ಸತ್ತು ಹೋಗೋ ಟೈಮಲ್ಲಿ ಆಗ ರೋಮಿಯೋ ಸತ್ತಾಗ ಅವನನ್ನು ಪೀಸ್ ಮಾಡಿ ಲಿಟಲ್ ಸ್ಟಾರ್ ಅಂತ ನೀವು ಆಕಾಶದಲ್ಲಿ ಇಡಬೇಕು, ಚಿಕ್ಕ ಚಿಕ್ಕ ಸ್ಟಾರ್ಗಳನ್ನು. ಆ್ಯಂಡ್ ಯು ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್. ಇದು ವೆರಿ ಇಂಪಾರ್ಟೆಂಟು. ಫೇಸ್ ಆಫ್ ಹೆವೆನ್ ಯು ಮೇ ಗೆಟ್ 1 ಮಾರ್ಕ್. ಫೇಸ್ ಆಫ್ ಹೆವೆನ್ ನಥಿಂಗ್ ಬಟ್ ಮೂನ್ ಲೈಟ್ ಸ್ಕೈ. ಮೂನ್ ಲೈಟ್ ಸ್ಕೈ MLS ಅಂತ ಬರೆದಿದ್ದೀನಿ, ಶಾರ್ಟ್ ಫಾರ್ಮ್ ನಿಮ್ಗೆ ಅರ್ಥ ಆಗುತ್ತೆ. ದಿಸ್ word may come for 1 mark question in the examination. 99% 9. Face of heaven is nothing but moonlight sky. MLS is nothing but moonlight sky. 1 mark ಕೊಡ್ತಾರೆ. and he will make face of heaven so fine. ನನ್ನ ರೋಮಿಯೋ ಸತ್ತ ನಂತರ ಅವನನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ನೀವು ನಕ್ಷತ್ರಗಳ ಥರ ಆಕಾಶದಲ್ಲಿಟ್ಟಾಗ ಆಕಾಶವು ಪ್ರಕಾಶಮಾನವಾಗಿ ಎಲ್ಲ ಒಂದು ಬಿಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತದೆ. ಆ ಬೆಳಕು ನೀಡುವ ಒಂದು ಕೀರ್ತಿ, ಒಂದು ಕ್ರೆಡಿಟ್ ಯಾರಿಗೂ ಹೋಗ್ಬೇಕಂದ್ರೆ ನನ್ನ ಪ್ರಿಯಕನರಾದ ಪ್ರಿಯ ರೋಮಿಯೋಗೆ ಹೋಗಬೇಕಂತ ಅವಳು ಹೇಳ್ತಾ ಇದ್ದಾಳೆ. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಎಸ್, because most of the people in the world do not love the night because it is a gloomy, it is a dark, it is a very dangerous, it is very very dangerous ಅಂತಾರೆ. ರಾತ್ರಿ ಅಂದ ತಕ್ಷಣ ಎಲ್ಲರೂ ಕಗ್ಗತ್ತಲು, ರಾತ್ರಿ ಅಂದ ತಕ್ಷಣ ಬೆಳಕಿರಲ್ಲ, ರಾತ್ರಿ ಅಂದ ತಕ್ಷಣ ಡೇಂಜರ್ ಅಂತಾರೆ, ರಾತ್ರಿ ಅಂದ ತಕ್ಷಣ ಕೆಟ್ಟದಂತ ಭಾವಿಸ್ತಾರೆ. ಆದರೆ ಇಲ್ಲಿ ಜೂಲಿಯೆಟ್ ಹೇಳ್ತಾ ಇದ್ದಾಳೆ, ನನ್ನ ರೋಮಿಯೋ ಸ್ಟಾರ್ ಸತ್ತ ತಕ್ಷಣವೇ ನಕ್ಷತ್ರ ಆಗಿರೋದ್ರಿಂದ ಆಕಾಶ ಎಲ್ಲ ಪ್ರಕಾಶಮಾನವಾಗಿರ್ತೈತೆ. ಆಗ ಎಷ್ಟು ರಾತ್ರಿ ಇದ್ದರೆ ಕೂಡ ಆಕಾಶದಲ್ಲಿರುವ ನನ್ನ ರೋಮಿಯೋ ನಕ್ಷತ್ರಗಳಾಗಿ ಪ್ರಪಂಚಕ್ಕೆ ಬೆಳಕಾಗಿ ಪ್ರಕಾಶಮಾನವಾಗಿ ಹೊಳೆದು ಎಲ್ಲ ಇಡೀ ಜಗತ್ತಿಗೆ ಬೆಳಕಾಗಿ ನಿಂತಿರ್ತಾನೆ. ದಟ್ ಈಸ್ ದ ಪವರ್ ಆಫ್ ಮೈ ರೋಮಿಯೋ ಅಂತ ಹೇಳ್ತಾ ಇದ್ದಾಳೆ. ಆ್ಯಂಡ್ ಪೇ ನೋ ವರ್ಷಿಪ್ ಅಂಡ್ ದಿ ಗಾರಿಸನ್. ಎಸ್, ಆದ್ದರಿಂದ ಯಾವಾಗ ನನ್ನ ರೋಮಿಯೋ ಪ್ರಕಾಶಮಾನವಾಗಿ ಇಡೀ ಕಗ್ಗತ್ತಲ ರಾತ್ರಿಯಲ್ಲೂ ಬೆಳಕಾಗಿ ಇಡೀ ಜಗತ್ತಿಗೆ ಒಂದು ಬೆಳಕಾಗಿ ನಿಂತಿರ್ತಾನೋ, ಆಗ ಇಡೀ ಇಡೀ ಪ್ರಪಂಚ, ಮೋಸ್ಟ್ ಆಫ್ ದ ಪೀಪಲ್ ಇನ್ ದ ವರ್ಲ್ಡ್ ಡು ನಾಟ್ ವರ್ಷಿಪ್ ದ ಗಾರಿಸನ್. ಬಿಕಾಸ್ ಇಲ್ಲಿ ಸೂರ್ಯ ಅಂದ ತಕ್ಷಣವೇ ನಾವು ದೇವರ ಪ್ರತಿರೂಪ ಅಂತೀರಿ, ಸೂರ್ಯ ನಮಸ್ಕಾರ ಮಾಡ್ತೀರಿ ಬೆಳಗ್ಗೆ ಆದ ತಕ್ಷಣ. ಈಗಲೂ ನಮ್ಮ ಒಂದು ಸಂಸ್ಕೃತದಲ್ಲಿ ಸೂರ್ಯ ನಮಸ್ಕಾರ ಮಾಡೋದು ಒಂದು ಪ್ರಚಲಿತದಲ್ಲಿದೆ ಆದರೆ ಇಲ್ಲಿ ಜೂಲಿಯೆಟ್ ಹೇಳ್ತಾ ಇದ್ದಾಳೆ, ನನ್ನ ರೋಮಿಯೋ ನಕ್ಷತ್ರವಾಗಿ ಕಗ್ಗತ್ತಲ ರಾತ್ರಿಯಲ್ಲೂ ಬೆಳಕಾಗಿ ಇಡೀ ಜಗತ್ತಿಗೆ ಬೆಳಕಾಗಿ ಪ್ರಕಾಶಮಾನವಾಗಿ ಒಂದು ಸ್ಪಾರ್ಕ್ ಲೈಟ್ ಥರ ನೈಟನ್ನು ನೋಡಿ ಒಂಥರ ಗ್ಲಿಟರಿಂಗ್ ಆದಾಗ, ಆ ನೈಟನ್ನು ನೋಡಿದಾಗ ಎಲ್ಲ ಜನರಿಗೂ ಆಕಾಶ ನೋಡಿ ನಕ್ಷತ್ರಗಳ ಮೇಲೆ ಪ್ರೀತಿ ಉಂಟಾಗುತ್ತೆ. ಆಗ ನೈಟನ್ನು ಇಷ್ಟಪಡ್ತಾರೆ, ಯಾರೂ ಬೆಳಗ್ಗಿನ ಡೇನ ಇಷ್ಟಪಡಲ್ಲ. ಯಾವಾಗ ಡೇನ ಇಷ್ಟಪಡಲ್ಲ, ಯಾವಾಗ ನೈಟ್ನೇ ಇಷ್ಟಪಡ್ತಾರೋ ಆಗ ಸೂರ್ಯನಿಗಿರುವ ಬೆಲೆ, ಸೂರ್ಯನಿಗಿರುವ ತಾಕತ್ತು, ಸೂರ್ಯನಿಗಿರುವ ಶಕ್ತಿ ಎಲ್ಲವೂ ಜನರು ಮರೀತಾರೆ ಅಂತ ಇಲ್ಲಿ ಜೂಲಿಯೆಟು ಅವಳು ಹೇಳ್ತಾ ಇದ್ದಾಳೆ. ಆಫ್ಟರ್ ಗಿವಿಂಗ್ ಸೋ ಮೆನಿ ಸ್ಪಾರ್ಕ್ ಇನ್ ದ ನೈಟ್ ಟೈಮ್, most of the people in the world are losing to worship the garish sun. Garish sun is nothing but a bright sun. Very lurid sun is nothing but a very bright and attractive spark sun. This is all about the Juliet. This is the clearly stanza talks about the night is very important, and this may ask for one question: face of heaven, moonlight sky. And here Romeo has been compared to the new snow on a raven's back. Raven's back is nothing but a big crow. ಈ ಒಂದು ಸ್ಟ್ಯಾನ್ಸಲ್ಲಿ ಈ ಕ್ವಶನ್ಸು ಬರ್ಬೋದು. ಇಂಪಾರ್ಟೆಂಟಾಗಿ ಫೇಸ್ ಆಫ್ ಹೆವೆನ್ನು ನಿಮಗೆ 1 ಮಾರ್ಕ್ ಕೇಳೋ ಚಾನ್ಸಸ್ಸು ಜಾಸ್ತಿ ಇದೆ ಎಕ್ಸಾಮಿನೇಷನಲ್ಲಿ. ಫೇಸ್ ಆಫ್ ಹೆವೆನ್ ರೆಫರ್ಸ್ ಟು ಮೂನ್ಲೈಟ್ ಸ್ಕೈ. This is all about Romeo and Juliet. Yesterday I have given clearly ideas about the first extract of Romeo. Today I have given clearly some ideas about the Juliet, and even I have analysis the Juliet's extract. Now let's see 1 mark questions only I can give answers. The phrase teach the torches to burn bright suggest, this is answer for C. Her beauty surpasses the brightness of light. C is the right answer. Second one, for earth too dear, this phrase suggests that the lady's beauty is divine. Yes, the third one, the measure done connotes the completion of the dance organized by Lord Capulet. The line, did my heart till now suggests Romeo feels this is the
ಟು ಲವ್. ನೋಡಿ ಈ ಒಂದು 4ನೇ ಕ್ವಶನ್ಗೆ ಇಲ್ಲಿದೆ ಕರೆಕ್ಟಾಗಿ ಆನ್ಸರು. ನಾನು ನಿನ್ನೆನೇ ಹೇಳಿದೆ ನೋಡಿ, ಇಲ್ಲಿದೆ. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ. ಎಸ್. 5th question, the phrase ನ್ಯೂಸ್ ನೋ ಸಜೆಸ್ಟ್ ಫಾರ್ ಡಿಸ್ಕ್ರಿಪ್ಷನ್ ಆಫ್ ರೋಮಿಯೋಸ್ ಚಾರ್ಮ್. ಎಸ್, ಇಲ್ಲಿ ರೋಮಿಯೋನ ಒಂದು ಅಂದವನ್ನು ಅವನ ಅಂದವನ್ನು ಕಂಪೇರ್ ಮಾಡ್ತಾ ಅವಳು ಒಂದು ನ್ಯೂಸ್ ನೋ ಅಂದರೆ ಒಂದು ಮಂಜಿನ ಬಗ್ಗೆ ಮಾತಾಡ್ತಾಳೆ, ಹಿಮದ ಮಂಜಿನ ಬಗ್ಗೆ ಮಾತಾಡ್ತಾಳೆ. ನೀನು ಒಂದು ಕಪ್ಪು ಕಾಗಿಯ ಬೆನ್ನ ಮೇಲಿರೋ ಹಿಮದ ಮಂಜಿನಂತೆ ಬರಬೇಕು, ಒಂಥರ ಅಟ್ರ್ಯಾಕ್ಟ್ ಆಗಿರಬೇಕು ಅಂತ ಜೂಲಿಯಟ್ ಹೇಳ್ತಾಳೆ. 6th one, ವಾಟ್ ಯು ಥಿಂಕ್ ಆಫ್ ದ ಫ್ರೇಸ್ ಫೇಸ್ ಆಫ್ ಹೆವೆನ್ ಸಿಗ್ನಿಫೈನ್ಸ್ MN ಸ್ಕೈ. MNS ಮೂನ್ಲೈಟ್ ಸ್ಕೈ. ಇಲ್ಲಿ ಹೇಳಿದ್ದೀನಿ 1 ಮಾರ್ಕ್ಗೆ 100%. ಫೇಸ್ ಆಫ್ ಹೆವೆನ್ ಇಸ್ ನಥಿಂಗ್ ಬಟ್ MLC ಇಸ್ ನಥಿಂಗ್ ಬಟ್ ಮೂನ್ಲೈಟ್ ಸ್ಕೈ. ಮೂನ್ಲೈಟ್ ಸ್ಕೈ. Yes, this is all about Romeo and Juliet. Yes, I hope I have been giving good information regarding of the English subject. And ಇವೆರಡೂ ನಿಮಗೆ ಎಕ್ಸ್ಟ್ರಾಕ್ಟ್ ಅರ್ಥ ಆಗಬೇಕಂದ್ರೆ ನನ್ನ ಕನ್ನಡದಲ್ಲಿ ಮಾಡಿರುವ ಸಮರಿ ರೋಮಿಯೋ ಜೂಲಿಯೆಟ್ನ ಕೇಳಿದಾಗ ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಇವೆರಡೂ ಎಕ್ಸ್ಟ್ರಾಕ್ಟು ಕ್ಲಿಯರಾಗಿ ಅರ್ಥ ಆಗ್ತೈತೆ. ನೀವು ಅದನ್ನು ಕೇಳಿದಿರಾ, ಇವೆರಡದ್ದು ಎಕ್ಸ್ಟ್ರಾಕ್ಟ್ನ ಈ ಒಂದು ಬ್ಯಾಕ್ಗ್ರೌಂಡ್ ಸಮರಿ ಇದೆಯಲ್ಲ, ಈ ಬ್ಯಾಕ್ಗ್ರೌಂಡ್ ಸಮರಿನ ನಾನು ಕ್ಲಿಯರಾಗಿ ಕನ್ನಡದಲ್ಲಿ ಮಾಡಿದ್ದೀನಿ 30 ನಿಮಿಷ. ಅದನ್ನು ಕೇಳಿದಾಗ ಇವೆರಡೂ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವೆರಡನ್ನೂ ಅದನ್ನು ಕೇಳದಿರ ಇವೆರಡನ್ನೂ ಡೈರೆಕ್ಟಾಗಿ ನೀವು ಅನಾಲಿಸಿಸ್ ಮಾಡಲಿಕ್ಕೆ ಹೊರಡ್ತೀರಂದರೆ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಆ್ಯಂಡ್ ದೆನ್ ಅನ್ಲೆಸ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ರೋಮಿಯೋಸ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಜೂಲಿಯಟ್ ಎಕ್ಸ್ಟ್ರಾಕ್ಟ್, ಯು ಆರ್ ಗೋಯಿಂಗ್ ಟು ಲೂಸ್ ದ 1 marks very simply. you are going to lose the 1 mark. that is the reason. ಅದನ್ನು ಕೇಳಿ ಇದನ್ನು ಎರಡನ್ನು ಅರ್ಥ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೆ ಕೂಡ ನನ್ನ ಕಾಮೆಂಟ್ ಸೆಕ್ಷನ್ಗೆ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಟುಮಾರೋ ಐ ವಿಲ್ ಬಿ ಬ್ಯಾಕ್ ವಿತ್ ಅನದರ್ ಪೊಯಮ್ of English subject from 2nd PUC. Guys, keep up the good work. Always concentrate. If you do have any doubts, please contact me. Don't be hesitated. Keep up the good work. Thank you so much. Have a nice day.